ಎಸ್ಐಟಿ ದಿಕ್ಕು ತಪ್ತಾ ಇದೆ ಅನ್ನೋದು ನಮ್ಗಳ ಭಾವನೆ. ವಿಡಿಯೋ ಬ್ಲರ್ ಮಾಡದೆ ಸಮಾಜದಲ್ಲಿ ಹರಿಬಿಡಲಾಗಿದೆ. ಆದ್ರೆ ತನಿಖೆ ಮಾಡೋದು ಬಿಟ್ಟು ರೇವಣ್ಣರನ್ನ ಬಂಧಿಸಿದ್ದಾರೆ ಅಂತ ಎಸ್ಐಟಿ ವಿರುದ್ಧ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಷ್ಟೋ ಜನ ಹಲವು ಕೇಸ್ಗಳಿದ್ರು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ರೇವಣ್ಣರನ್ನ ತುಳಿಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಹಾಸನ ಜಿಲ್ಲೆ ವಿರೋಧಿಸುತ್ತೆ ಅಂತ ಕೆಎಸ್ ಲಿಂಗೇಶ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಎಲ್ಲವೂ ದುರುದ್ದೇಶಪೂರಿತ ಇಲ್ಲಿ ಅನ್ನೋದನ್ನ ಹೇಳೋದಕ್ಕೆ ಬಯಸಿದ್ದಾರೆ. ಒಂದು ವಿಚಾರವಾಗಿ ಎಸ್ಐಟಿಯನ್ನ ಸರ್ಕಾರ ರಚನೆ ಮಾಡಿರೋದಕ್ಕೆ ನಿನ್ನೆ ಸಭೆಯಲ್ಲೂ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಅದರ ಸತ್ಯಾಸತ್ಯತೆಯನ್ನು ಹೊರಗೆ ಆಗಬೇಕು ಅಂತ ಆಗ್ರಹವನ್ನು ಸಹ ಪಡಿಸಿದ್ದೇವೆ. ಆದರೆ ಒಂದು ಖೇದದ ವಿಚಾರ ಅಂತಂದರೆ ಎಸ್ಐಟಿ ದಿಕ್ಕು ತಪ್ಪದೇ ಇದೆ ಅಂತ ನಮ್ಮಗಳ ಭಾವನೆ. ಕಾರಣ ಏನೆಂದರೆ ಎಸ್ಐಟಿ ರಚನೆ ಮಾಡಿದ್ದು ಸಿಡಿ ಮೂಲ ಕಾರಣ. ಅದನ್ನು ಹೊರಗಡೆ ಬಿಟ್ಟಂಥವ್ರು ಈ ಒಂದು ಮಹಿಳೆಯರ ಮಾನ ಹರಾಜು ಮಾಡ್ತಕ್ಕೆ, ಯಾಕೆಂದರೆ ಯಾವುದು ಬ್ಲರ್ ಮಾಡಿಲ್ಲ ಏನೂ ಅಲ್ಲ, ನೇರವಾದಂಥ ಸಿಡಿನಲ್ಲೇ ಬಿಟ್ಟುಬಿಟ್ಟು ಅನೇಕ ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಅಪಮಾನವಾಗಿದೆ, ಅವಮಾನವಾಗಿದೆ. ಅದನ್ನು ನ್ಯಾಯ ಕಂಡಿಡ್ರಪ್ಪ ಅಂತ ಮಾಡಿದರೆ ಇವತ್ತು ಅದು ದಿಕ್ಕು ತಪ್ಪಿ ನಮ್ಮ ನಾಯಕರಾದಂಥ ಸನ್ಮಾನ್ಯ HD ರೇವಣ್ಣರನ್ನ ಅಣಿಯೋಕ್ಕೋಸ್ಕರ ಇದನ್ನು ಬಳಸ್ಕೊತಿದ್ದಾರೆ. ಇದೊಂದು ಇವರು ಮಾಜಿ ಶಾಸಕರು JDSನ ಜಿಲ್ಲಾಧ್ಯಕ್ಷ ಹಾಸನಕ್ಕೆ ಲಿಂಗೇಶ್ ಅವರು ಮಾಡ್ತಾ ಇರೋ ಆರೋಪ. ಡಿ ರವಿಶಂಕರ್ KR ನಗರದ ಶಾಸಕ ರಾಜಕಾರಣಕ್ಕಾಗಿ ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಅವರೇ ಹಿತಾಸಕ್ತಿ ಹೊಂದಿ ರೇವಣ್ಣ ಅವರ ಮೇಲೆ ಈ ಕೇಸ್ನ ದಾಖಲು ಮಾಡೋ ಹಾಗೆ ಮಾಡಿದ್ದಾರೆ. ಅದೇ ಕೇಸ್ನಲ್ಲಿ ಈಗ ರೇವಣ್ಣ ಅರೆಸ್ಟ್ ಆಗಿರೋದು. KR ನಗರದಲ್ಲಿ ಏನು ಕಿಡ್ನಾಪ್ ಪ್ರಕರಣ ದಾಖಲಾಗಿತ್ತಲ್ಲ, ಅದರಲ್ಲಿ ಆದ FIR ಅಲ್ಲೇ ರೇವಣ್ಣ ಈಗ ಅರೆಸ್ಟ್ ಆಗಿ SIT ಕಸ್ಟಡಿಯಲ್ಲಿರೋದು. ಅದನ್ನು ಮಾಡಿಸಿದ್ದು, ಆ ಕೇಸ್ನ ದಾಖಲು ಮಾಡೋ ಹಾಗೆ ಮಾಡಿದ್ದೆ ಈ KR ನಗರದ ಶಾಸಕ ಡಿ ರವಿಶಂಕರ್ ಅನ್ನುವಂಥ ಆರೋಪವನ್ನು ಹಾಸನದ JDS ಜಿಲ್ಲಾಧ್ಯಕ್ಷ ಲಿಂಗೇಶ್ ನೇರವಾಗಿ ಮಾಡ್ತಿದ್ದಾರೆ. ಉದ್ದೇಶ ಏನು ಅಂತ ಕೇಳಿದ್ರೆ ಇನ್ನೇನು ಉದ್ದೇಶ ಇರುತ್ತೆ? ರಾಜಕಾರಣ ಅಷ್ಟೇ. ಅವರನ್ನು ತುಳಿಬೇಕು, ರೇವಣ್ಣರನ್ನ ಮುಗಿಸಬೇಕು ರಾಜಕೀಯವಾಗಿ, ಅವರ ಕುಟುಂಬಕ್ಕೆ ಮುಜುಗರ ಉಂಟು ಮಾಡಬೇಕು, ಆ ಮೂಲಕ ಡ್ಯಾಮೇಜ್ ಮಾಡಬೇಕು ಪೊಲಿಟಿಕಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ಯಾರು ಆ ಮಹಿಳೆ ಇದ್ರಲ್ಲ, ಕಾಣೆಯಾಗಿದ್ರಲ್ಲ, ಅವರ ಮಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಇವರೇ ಕೊಡಿಸಿರೋದು ಆ ಕಂಪ್ಲೇಂಟ್ನ ಅನ್ನೋ ನಿಟ್ಟಿನಲ್ಲಿ ಆರೋಪ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.